ಇವತ್ತು ತಳವಾರ ಸಮಾಜದ ಹೋರಾಟ ಕೈಗೊಂಡು 111ನೇ ದಿನಕ್ಕೆ ಕಾಲಿಟ್ಟದ. ಇಲ್ಲಿವರೆಗೂ ಜಿಲ್ಲಾ ಆಡಳಿತ ಆಗಲಿ, ಉಸ್ತುವಾರಿ ಮಂತ್ರಿಗಳಾಗಲಿ, ಸಂಬಂಧಪಟ್ಟ ಶಾಸಕ ಸಚಿವರಾಗಲಿ, ಸರ್ಕಾರ ಆಗಲಿ ಯಾವುದೇ ರೀತಿ ಏನಪ್ಪ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನಾವು ಯಾರ್ಯಾರು ಆಶ್ವಾಸನೆ ಕೊಡ್ತಾರೆ ಅವರೆಲ್ಲ ಆಶ್ವಾಸನೆಗಳನ್ನು ನಂಬಿಕೊಂಡು ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ನಾವು ಅದೇನೇ ಯಾವುದೇ ದಾಖಲಾತಿಗಳಿದ್ದು ತಂದು ಕೊಡಿ, ನಾನು ಸರಿಪಡಿಸ್ತೀನಿ ಅಂತ ಹೇಳಿ 1 ತಿಂಗಳಾಯ್ತು. ನಾವು ಕೂಡ ಏನಪ್ಪಾ ಅಂದ್ರೆ ಬಕ್ಕಪಕ್ಷಿಯಂಗ ಅವರ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಕಾಯ್ತಾ ಇದ್ದೀವಿ. ಇನ್ನ ಏನಪ್ಪಾ ಅಂದ್ರೆ ಮುಂದೆ ಕಾಯಲು ನಮಗೆ ಸಮಯ ಇಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ತನಕ ಕಾಯ್ದಿರುವ ಕಾರಣಕ್ಕಾಗಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗದ. ಈ ಅನ್ಯಾಯವನ್ನು ಭರಿಸುವುದು ಸರ್ಕಾರದ ಜವಾಬ್ದಾರಿ ಆಗಿತ್ತು ಕೂಡ ಇಲ್ಲಿ ತನಕನೂ ಬರೀ ಯಾವುದೋ ಜಾಣ ಕೂಡತನ ಏನಪ್ಪಾ ಅಂದ್ರೆ ಅನುಸರಿಸ್ತದ, ಯಾವುದೋ ಏನಪ್ಪಾ ಹಾರಿಕೆ ಉತ್ತರಗಳನ್ನು ಕೊಡ್ತದ. ಅಧಿಕಾರಿಗಳಿಗೆ ಕೇಳಿದ್ರು ಕೂಡ, ತಹಸೀಲ್ದಾರ್ಗಳಿಗೆ ಕೇಳಿದ್ರು ಕೂಡ ಬರೀ ಹರಿಕೆ ಉತ್ತರಗಳು ಕೊಡ್ತಾರ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಏನಪ್ಪಾ ಅಂದ್ರೆ ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಇದ್ರೊಳಗೆ ಇನ್ನೂ ಬಹಳ ಹಲವಾರು ಏನಪ್ಪಾ ಅಂದ್ರೆ ಬಹಳ ಗೌಪ್ಯ ವಿಷಯಗಳದಾವ. ನಮ್ಮ ಕುರಿತು ಇಂಡೋರ್ ಮೀಟಿಂಗ್ ಬೇರೆ ನಡೀತದ, ಹೊರಗಿನ ಸಾರ್ವಜನಿಕರ ವ್ಯವಸ್ಥೆಯಲ್ಲಿ ಬೇರೆ ಮೀಟಿಂಗ್ಗಳು ನಡೀತಾವ. ಇವೆಲ್ಲಗಳನ್ನು ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಎಕ್ಸ್ಕ್ಲೂಸಿವ್ ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟಕ್ಕೆ ಈ ಹೋರಾಟ ಕೊಂಡೊಯ್ತಿದ್ವಿ. ಬೆಂಗಳೂರು ವಿಧಾನಸೌಧ ಎದುರೇ ಏನಪ್ಪಾ ನಾವು ಹೋರಾಟ ಕೈಗೊಳ್ತಿದ್ವಿ. ಇದನ್ನ ಏನಪ್ಪಾ ಅಂದ್ರೆ ಕೂಡಲೇ ಇದರ ಒಂದು ತೀವ್ರತೆ ಸರ್ಕಾರ ಮತ್ತು ಸಂಬಂಧಪಟ್ಟ ಶಾಸಕರು, ಮಂತ್ರಿಗಳು, ಜಿಲ್ಲಾ ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಬೇಕು. ನಾವೇನಪ್ಪಾ ಅಂದ್ರೆ ಕಲಬುರಗಿ ಹೊರತುಪಡಿಸಿ ಬೇರೆ ಯಾವುದೇ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಅಂತ ಬೇರೆ ಕಂಟ್ರಿಯಲ್ಲಿ ಇಲ್ಲ. ಇದೇ ಹತ್ತಿರದ ನಮ್ಮ ಆಸುಪಾಸು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಈ ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇದು ಏನಪ್ಪಾ ಅಂದ್ರೆ ಶುದ್ಧ ಏನಪ್ಪಾ ಅಂದ್ರೆ ಕಾನೂನು ಉಲ್ಲಂಘನೆ ಅದ, ಸಂವಿಧಾನದ ಧಿಕ್ಕಾರದ. ಇವೆಲ್ಲವನ್ನು ಏನಪ್ಪಾ ಅಂದ್ರೆ ಅಧಿಕಾರಿಗಳು, ಮಿನಿಸ್ಟ್ರುಗಳು, ಶಾಸಕರು, ಸಚಿವರು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ನಮ್ಮನ್ನ ಉದ್ದೇಶಪೂರ್ವಕವಾಗಿ ಏನಪ್ಪಾ ಅಂದ್ರೆ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ತಾ ಇದಾರೆ. ಇದರಿಂದ ಇಡೀ ಸಮುದಾಯಕ್ಕೆ ದೊಡ್ಡ ಪ್ರಮಾಣದ ಅನ್ಯಾಯ ಆಗ್ಯದ. ಇದು ನಮ್ಮದು ಯಾವುದೇ ರೀತಿ ಏನಪ್ಪಾ ಅಂದ್ರೆ ನಮ್ಮ ಸೌಮ್ಯತನ, ನಾವು ಯಾವುದೇ ರೀತಿ ಏನಪ್ಪಾ ಅಂದ್ರೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಮತ್ತೇನಪ್ಪಾ ಅಂದ್ರೆ ನಮ್ಮಲ್ಲಿ ಪ್ರತಿಭಟಿಸುವ ಶಕ್ತಿ ಇಲ್ಲ ಅಂತಲ್ಲ. ಇವತ್ತೇನಪ್ಪಾ ಅಂದ್ರೆ ಒಂದು ವ್ಯವಸ್ಥಿತ ಸಂಚು ನಡೆದದಲ್ಲ, ನೀವೆಲ್ಲರ ಮಾತಿಗೂ ನಾವು ಬೆಲೆ ಕೊಟ್ಟು ನೀವೇನ್ ಹೇಳ್ದಂಗೆ ಕೇಳ್ತಾ ಇದೀವಿ. ನಾವು ಬಹಳ ಸೌಮ್ಯಲಿಂತ ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತಾ ಇದೀವಿ. ಇದು ನಮ್ಮದು ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಅಂದ್ರೆ ನಮ್ಮ ಇದು ಒಂದು ಏನಪ್ಪಾ ಅಂದ್ರೆ ಸೌಮ್ಯತನದ ಹೋರಾಟ ನೀವೇನಪ್ಪಾ ಅಂದ್ರೆ ಬಹಳ ಏನಪ್ಪಾ ಅಂದ್ರೆ ಕಡೆಗಣಿಸಲ್ಕತ್ತೀರಿ. ಇದರ ಪರಿಣಾಮ ಏನಪ್ಪಾ ಅಂದ್ರೆ ಅನುಭವಿಸ್ತಾರೆ. ಈ ಹೋರಾಟ ಏನಪ್ಪಾ ಅಂದ್ರೆ ನಾವು ಪಾದಯಾತ್ರೆ ಇವತ್ತಿಗೆ ಈ ಹೋರಾಟ 111ನೇ ದಿನಕ್ಕೆ ಕಾಲಿಟ್ಟಿದೆ. 111 ಕಳೆದ್ರು ಕೂಡ ಯಾಕೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ? ಅಲ್ಲ, ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಆದ್ರೆ ಕಾಲಹರಣ ಮಾಡ್ತಾ ಇದಾರೆ. ಇಲ್ಲ, ನಿಮ್ ಡಾಕ್ಯುಮೆಂಟ್ ಸರಿಯಾಗಿದ್ರೆ ತಂದು ಕೊಡ್ರಿ. ಕಲಬುರಗಿ ಜಿಲ್ಲೆ ಸಮಸ್ಯೆ ಅಥವಾ ಎಲ್ಲ ಇಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥೆ ಅದ. ಇದು ಇವತ್ತೆಲ್ಲ 1985 ಹಿಡಿದು ಟೋಕ್ರೆ ಕೋಳಿ, ಗೊಂಡ ಕುರುಬ ಮತ್ತೆ ಇವತ್ತು ತಳವಾರದು ಸೇಮ್ ಏನ್ ವ್ಯತ್ಯಾಸ ಇಲ್ಲ. ಅವ್ರಿಗೆ ಹ್ಯಾಂಗ ಅನ್ಯಾಯ ಮಾಡ್ಕೊತ ಬಂದ್ರೆ ಇವತ್ತೇನಪ್ಪ ತಳವಾರಿಗೆ ಅದೇ ರೀತಿ ಅನ್ಯಾಯ ಮಾಡ್ತಾ ಇದಾರೆ. ಇದೊಂದು ಇಲ್ಲಿ ಒಂದು ಏನೋ ಒಂದು ನಾವು ಎಸ್.ಟಿ ಮಾಫಿ ಅಂತೀವಲ್ಲ, ಇಲ್ಲಿ ಒಂದು ಪಟ್ಟಭದ್ರ ಹಿತಾಸಕ್ತಿ ಇಲ್ಲಿ ಹಲವಾರು ಸಮುದಾಯಗಳನ್ನ ಕಟ್ಟಿಡಂತ ವ್ಯವಸ್ಥೆ ಮಾಡ್ತಾ ಇದೆ. ಅದು ಈ ಕಟ್ಟಿಡಂತ ವ್ಯವಸ್ಥೆಯನ್ನ ಈ ರೀತಿ ಏನಪ್ಪಾ ಅಂದ್ರೆ ಒಂದು ವ್ಯವಸ್ಥಿತ ಷಡ್ಯಂತ್ರದ. ನಮಗೇನಪ್ಪಾ ಅಂದ್ರೆ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ, ನೀವೆಲ್ಲಾ ದಾಖಲಾತಿಗಳು ತಂದು ಕೊಟ್ರ ನಿಮ್ಮ ಸಮಸ್ಯೆ ನಾವು ಕೂಡಲೇ ಬಗೆಹರಿಸ್ತೀವಿ ಅಂದ್ರೆ, ಇವತ್ತು ಉಸ್ತುವಾರಿ ಮಂತ್ರಿಗಳಿಗೆ ದಾಖಲಾತಿಗಳು ಕೊಟ್ಟು 1 ತಿಂಗಳು ಹೆಚ್ಚಿಗೆ ಆಗಿದೆ. ಇವತ್ತು ನಾಳೆಗೆ ಆಗಸ್ಟ್ 15ಕ್ಕೆ ಇಲ್ಲಿ ಕಲಬುರಗಿ ಬರ್ತಾರ, ಅವ್ರಿಗೆ ಕೂಡ ನಾವು ಭೇಟಿ ಆಗ್ತೀವಿ. ನೀವೆಲ್ಲ ಹೇಳಿದ್ರಿ, ಅದು ಏನು ಪ್ರೊಸೆಸ್ ಆಯ್ತು, ಎಲ್ಲಿಗೆ ತಂದದ, ಏನ್ ಸಮಸ್ಯೆ ನೀವು ಬಗೆಹರಿಸ್ತಿರೋ ಇಲ್ವೋ ಅಂತೇಳಿ ನಾಳೆ ಅವ್ರಿಗೆ ಒಂದ್ಸಾರಿ ಕೇಳ್ತೀವಿ. ಅವ್ರು ಯಾವ ರೀತಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರ ಅದನ್ನ ನೋಡ್ಕೊಂಡು ನಾವು ಮುಂದಿನ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ತಕ್ಕಂತ ಹೋರಾಟ ರೂಪುರೇಷೆಗಳನ್ನ ಹಾಕೊಂಡು ನಾವೇನಪ್ಪ ಅಂದ್ರೆ ನಮ್ಮ ಈ ಹಕ್ಕು ಪಡೆಯ ತನಕ ನಿಲ್ಸಲ್ಲ ನಮ್ಮ ಹೋರಾಟ.